ಹಲೋ ಎವ್ರಿವನ್, ನಾನು ನಿಮ್ಮ ಸಾದಿಕ್. ನೀವು ನೋಡುತ್ತಿರೋದು ಲಾಗ್ಸ್ ವಿತ್ ಸಾದಿಕ್ ಯೂಟ್ಯೂಬ್ ಚಾನಲ್. ನಮ್ಮ ಕಾಲೇಜಿನಲ್ಲಿ ವೋಟರ್ಸ್ ಡೇಗೆ ಒಂದು ವೀಡಿಯೋ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಮತ್ತು ನಮ್ಮ ಸ್ನೇಹಿತರು ಸೇರಿ ಒಂದು ವೋಟರ್ಸ್ ಡೇ ದಿನ ವೀಡಿಯೋ ಮಾಡಿದ್ದೀವಿ. ನೋಡಿ, ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಯೂಟ್ಯೂಬ್ ಚಾನಲ್ಗೆ. ಅಂಡ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನೋ ಮಚ್ಚ, ಯಾವಾಗ ಬಂದಿದ್ದು? ಬೆಳಿಗ್ಗೆ ಮಚ್ಚ. ಏನಕ್ಕ ಬಂದಿದ್ದು? ಓಟ್ ಹಾಕೋಣಂತ ಮಚ್ಚ. ಓಟ್ ಹಾಕ್ ನಾವ್ ಇಲ್ದಿರೋರೇ ಆಗ್ತಲ್ಲ. ನೀನು ಬೆಂಗಳೂರಿಂದ ಬಂದೆ ನಾ ಓಟ್ ಹಾಕೋದಕ್ಕೆ. ಊರಲ್ಲಿದ್ದು ನಾವೇ ಹಾಕಿಲ್ಲ, ನೀನ್ ಅಲ್ಲಿಂದ ಬಂದೇನೋ. ಯಾರೋ ಅಜ್ಜಿ ಬರ್ತಿದ್ರು, ಆಡ್ಕೊಳ್ಳೋಣ. ಅಜ್ಜಿ ಎಲ್ಲಿ ಹೋಗ್ತಾ ಇರೋದು? ಓಟ್ ಹಾಕಕ್ ಹೋಗ್ತಾ ಇದ್ದೀನಪ್ಪ. ಈಗ ನಿನ್ಗೇನ್ ಏನ್ ಕೆಲ್ಸ ಇಲ್ಲ, ಈ ಬಿಸ್ತಲ್ ಏನ್ ಹೋಗೋದು? ಓಟ್ ಹಾಕಕ್ ಹೋಗ್ತಾ ಇದ್ದೀನಪ್ಪ. ಒಂದ್ ಓಟಿಂದ ಏನಾಗ್ಬಿಡ್ತೈತಮ್ಮ? ಒಂದು ಓಟಿನ ಬೆಲೆ ಏನು ಅಂತ ಗೊತ್ತೇನಪ್ಪ ನಿನ್ಗೆ? ಏನಮ್ಮ? ಅಮೆರಿಕಾದಲ್ಲಿ ಇಂಗ್ಲಿಷ್ ಅವರು ಮತ್ತು ಜರ್ಮನಿ ಅವರು ಮಾತೃಭಾಷೆ ಯಾವ್ದಂದು ತಿಳ್ಕೊಳ್ಳೋಕೋಸ್ಕರ ಒಂದೇ ಒಂದು ಓಟಿಂದ ಇಂಗ್ಲಿಷ್ ಅಂತ ನಿರ್ಧಾರ ಆಯ್ತು. ಮತ್ತೆ ಫ್ರಾನ್ಸ್ ನಲ್ಲಿ ಅಷ್ಟೇ, ಸೈನಿಕರ ಆಳ್ವಿಕೆ ಮಾಡ್ಬೇಕಾ ಅಥವಾ ಪ್ರಜೆಗಳೇ ಆಳ್ವಿಕೆ ಮಾಡ್ಕೊಬೇಕಾ ಅಂತ ಬಂದಾಗ್ಲೂ ಒಂದೇ ಒಂದು ಓಟಿಂದ ಪ್ರಜೆಗಳೇ ಆಳ್ವಿಕೆ ಮಾಡ್ಕೊಬೇಕು ಅಂತ ಗೊತ್ತಾಯ್ತು ಅವ್ರಿಗೆ. ನಿಂಗೆ ಇವೆಲ್ಲ ಹೆಂಗ್ ಗೊತ್ತಜ್ಜಿ? ಯಾವಾಗೂ ಫೋನ್ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು, ಹುಡುಗಿರ್ ಜೊತೆ ಚಾಟಿಂಗ್ ಮಾಡೋದಲ್ಲಪ್ಪ. ಒಂದ್ ಸ್ವಲ್ಪ ನ್ಯೂಸು ನೋಡ್ರಿ. ಬನ್ನಿ ಓಟ್ ಹಾಕೋಣ ಎಲ್ರೂನು. ಇನ್ನೊಂದ್ ಮಾತಿದ್ಯಪ್ಪ, ಹೇಳ್ತೀರಿ, ತಪ್ಪಾಗಿ ತಿಳ್ಕೊಬೇಡ್ರಿ. ಏನಮ್ಮ? ನನ್ನಂತ ಅಜ್ಜಿನೇ ಓಟ್ ಹಾಕಕ್ ಹೋಗ್ತಾ ಇದ್ದೀನಿ. ನೀವು ಓದ್ಕೊಂಡಿದ್ದೀರಾ, ಅಲ್ಪ ಸ್ವಲ್ಪ ಪ್ರಪಂಚ ಜ್ಞಾನ ಗೊತ್ತು. ನೀವು ಓಟ್ ಹಾಕಕ್ ಹೋಗಿಲ್ಲ ಅಂದ್ರೆ ದೇಶ ಹೆಂಗಪ್ಪ ಉದ್ಧಾರ ಆಗುತ್ತೆ? ಫಸ್ಟ್ ನೀವು ಚೇಂಜ್ ಆಗ್ಬೇಕು. ನಿಮ್ಮಿಂದ ಊರ್ ಚೇಂಜ್ ಆಗುತ್ತೆ, ಊರಿಂದ ದೇಶನೂ ಚೇಂಜ್ ಆಗುತ್ತೆ. ಅದಕ್ಕೆ ಫಸ್ಟ್ ವೋಟ್ ಮಾಡಿ. ಇಷ್ಟೊತ್ತು ಅಜ್ಜಿ ಹೇಳಿದ್ ಕರೆಕ್ಟೇ. ಒಂದು ಓಟಿನ ಮಹತ್ವದ ಬಗ್ಗೆ ಅಜ್ಜಿನೇ ಜಾಸ್ತಿ ತಿಳ್ಕೊಂಡಿದ್ದಾರೆ. ನಾವು ಇನ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಓಟ್ ಹಾಕೋಣ, ದೇಶ ಉದ್ಧಾರ ಮಾಡೋಣ. ಬನ್ನಿ ಹೋಗೋಣ ಎಲ್ಲರೂ. ಮಾರಿಕೊಳ್ಳುವೆ ಯಾಕೆ ನಿನ್ನ ಮತ? ಸ್ವಚ್ಛಂದಕ್ಕೆ ಇಲ್ಲವೇ ನಿನ್ನ ಸಹಮತ? ನಿಮ್ಮ ಮತ ಭಾರತದ